ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈಸಿಯಾಗಿ ಆಲೂ ಪರೋಟ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿರಿ. ನಾನೀಗ ಆಲೂ ಪರೋಟ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಥರ ಆಲೂಗಡ್ಡೆನ ಕುದಿಸ್ಕೊಂಡು ಇಟ್ಕೊಳ್ರಿ. ಈ ಕುದಿಸಿರೋ ಆಲೂಗಡ್ಡೆನ ನಾವು ಕೊಬ್ಬರಿ ಮಣಿಯಿಂದ ಎರ್ಚ್ಕೊಳ್ಳೋಣ್ರಿ. ಈ ಥರ ನಾವು ಎರ್ಚ್ಕೊಂಬಿಡೋಣ್ರಿ. ಈ ಥರ ಇದನ್ನು ಎರ್ಚ್ಕೊಳ್ಳೋದ್ರಲ್ಲಿಂದ ಆಲೂಗಡ್ಡೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ನಾವು ಕೈಯಿಂದ ಇಸ್ಕಿದ್ರೆ ಅದು ಗಂಟು ಹಂಗೆ ಉಳಿಯುತ್ತೆ. ಅದಕ್ಕಂತ ಈ ಥರನ ನೀಟಾಗಿ ಎರ್ಚ್ಕೊಂಬಿಡಣ್ರಿ. ಎಲ್ಲ ಆಲೂಗಡ್ಡೆನ ಈ ಥರ ಮಾಡ್ಕೊಂಬಿಡ್ರಿ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿರ್ತಕ್ಕಂಥ ಆಲೂಗಡ್ಡೆನ ಈಗ ನಾನು ಇದರಲ್ಲಿ 1 ಕಟ್ಟು ಮೆಂತ್ಯ ಸೊಪ್ಪನ್ನ ಈ ಥರ ನಾನು ಚೆನ್ನಾಗಿ ಸಣ್ಣಗೆ ಇಟ್ಕೊಂಡಿದ್ದೀನಿ. ಹೆಚ್ಚಿಟ್ಟು ಮತ್ತು ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಮಣ್ಣಿರುತ್ತೆ ಅಂತ. ಈಗ ಇದಕ್ಕೆ ನಾನು 1 ಕ್ಯಾರೆಟ್ ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ನೀವು ಕ್ಯಾರೆಟನ್ನು ಹಾಕ್ಕೊಳ್ರಿ. ಇದಕ್ಕೆ ನಿಮಗೆ ಭಾಳ ಸ್ವೀಟ್ ಅನಿಸಿದರೆ ಸ್ವಲ್ಪ ಕಡಿಮೆ ಹಾಕ್ರಿ. ನಾನೀಗ 1 ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಮತ್ತು ಇದಕ್ಕೆ ನಾನೊಂದು 10ರಿಂದ 15ರಷ್ಟು ಬೆಳ್ಳುಳ್ಳಿ ಹೆಸಳ ಚೆನ್ನಾಗಿ ಹೆಚ್ಚಿಟ್ಕೊಂಡಿನಿ. ಅದನ್ನೆಲ್ಲ ಸೇರಿಸ್ತೀನಿ. ಈಗ ಇದಕ್ಕೆ ನಾನು ಒಂದು 6ರಿಂದ 7ರಷ್ಟು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ಗೆ ನಾನು ಜೀರಿಗೆ ಮತ್ತು ಉಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಈಗ ನಾನು 6ರಿಂದ 7ರಷ್ಟು ಮೆಣಸಿನ್ಕಾಯಿನ ಪೇಸ್ಟ್ ಮಾಡೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಅಷ್ಟು ಹಾಕ್ಕೊಳ್ರಿ. ಈಗ ನಾನು ಇಷ್ಟು ಹಾಕಿ ಇದಿಷ್ಟನ್ನು ಉಳಿಸ್ತಾ ಇದ್ದೀನಿ. ಈಗ ನಾನೊಂದು 2ರಿಂದ 3ರಷ್ಟು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ. ಆ ಉಳ್ಳಾಗಡ್ಡಿ ಸಮ ನಾನು ಇದಕ್ಕೆ ಸೇರಿಸ್ತೀನಿ. ಇದಕ್ಕೆ ಖಾರ ಉಪ್ಪು ಹಾಕಿದ್ದೀವಿ. ಸ್ವಲ್ಪ ನಿಮಗೆ ಬೇಕನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಮಸಾಲಾನ ಸೇರಿಸ್ಕೋಬೋದು. ಈಗ ನಾನು ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ತೀನಿ. ಸ್ವಲ್ಪ ಮಸಾಲ ಹಾಕ್ತೀನಿ. ಒಂದು 1/2 ಸ್ಪೂನಷ್ಟು ನೀವು ಮನೆಯಲ್ಲೇ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲನ ಹಾಕ್ಕೊಳ್ರಿ. ನಾನೀಗ 1.5 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ದೆ. ಈಗ ನಾನು ಒಂದು 1/2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ. ಈಗ ನಾನು ಜೀರಿಗೆ ಪೌಡ್ರು, ನೀವು ಪೇಸ್ಟಲ್ಲಿ ಜೀರಿಗೆ ಹಾಕಿಲ್ಲ ಅಂದ್ರೆ ಪೌಡ್ರ್ ಇದ್ದರೆ ಪೌಡ್ರನ್ನ ಹಾಕ್ಕೊಳ್ರಿ. ಈಗ ಇದಿಷ್ಟನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ರಿ. ಸ್ವಲ್ಪ ಆದಷ್ಟು ಕೈಯಿಂದ ಕಲಿಸ್ರಿ. ಈ ಥರ ನೀವು ಆಲೂ ಪರೋಟ ಮಾಡಿಕೊಳ್ರಿ. ಇದ್ರ ಜೊತೆ ನೀವು ಮತ್ತೆ ಬೇರೆ ಪಲ್ಯ ಏನು ಮಾಡೋ ಅವಶ್ಯಕತೆ ಇರಲ್ಲ. ಇಷ್ಟನ್ನೇ ನೀವು ಇಷ್ಟಪಟ್ಟು ತಿಂತೀರಿ. ಮನೇಲಿ ಮಕ್ಕಳಾದ್ರೂ ಭಾಳ ಇಷ್ಟಪಟ್ಟು ತಿಂತಾರೆ. ಬಾಕ್ಸಿಗೆ ಈಸಿಯಾಗಿ ಮಾಡಿಕೊಂಡು ಕಳಿಸ್ಬೋದು. ನಾವು ಏನು ಮಾಡ್ಬೇಕಪ್ಪ ಅಂತ ಟೆನ್ಷನ್ ಮಾಡೋ ಬದಲು ಈ ಥರ ಮಾಡಿಕೊಂಡ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ನೋಡಿರಿ, ಈ ಥರ ಮಾಡಿಕೊಂಡು ನಾವು ಉಂಡೆಗಳು ಮಾಡಿಟ್ಕೊಂಡ್ಬಿಟ್ರೆ ಮಾಮೂಲು ನಾವು ಹೋಳಿಗೆ ಯಾವ ಥರ ಮಾಡ್ತೀವಿ ಆ ಥರ ಚಪಾತಿ ಹಿಟ್ಟಲ್ಲಿ ಈ ಥರ ಮಾಡಿಕೊಂಡ್ರೆ ಆಯಿತು. ನಿಮಗೆ ಮೆಂತ್ಯ ಪಲ್ಯ ಇಷ್ಟ ಇಲ್ಲ ಅಂದರೆ ಬೇಕಂದರೆ ಬಿಟ್ಟು ಬರೀ ಆಲೂಗಡ್ಡೆಯಿಂದಾದರೂ ನೀವು ಮಾಡ್ಕೋಬೋದು. ಈ ಥರ ನೀವು ಒಂದೊಂದು ಉಂಡೆಗಳಾಗಿ ಮಾಡಿಟ್ಕೊಂಡು ಈ ಥರ ಉಂಡೆ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡು ನೀವು ಬೇಗ ಚಪಾತಿನ ಲಟ್ಟಿಸ್ಕೋಬೋದು. ಈ ಥರ ಅಷ್ಟು ಉಂಡೆನ ಮಾಡಿಟ್ಕೊಳ್ರಿ. ಈ ಥರ ಚಪಾತಿ ಹಿಟ್ಟು ನೀವು ಮಾಮೂಲಾಗಿ
ಹೆಂಗೆ ನಾದ್ತೀರಿ ಅದೇ ಥರ ನಾದ್ಕೊಂಡು ಇಷ್ಟು ನೀವು ಮಾಮೂಲು ಚಪಾತಿ ಉಳ್ಳಿ ಹೆಂಗೆ ಅರಿತೀರಿ ಆ ಥರ ಹರ್ಕೊಂಡು ಚಪಾತಿ ಲಟ್ಟಿಸ್ಕೊಳ್ರಿ. ಈ ಥರ ನಾವು ಹಿಟ್ಟು ಹಚ್ಕೊಂಡು ಚಪಾತಿನ ಲಟ್ಟಿಸ್ಕೊಂಡ್ರಿ. ಈ ಥರ ಚಪಾತಿ ಲಟ್ಟಿಸ್ಕೊಂಡು ಈ ಒಂದೊಂದೇ ಉಂಡೆಗಳನ್ನ ಈ ಥರ ಇಟ್ಕೊಂಡು ನಾವು ಹೋಳ್ಗೆ ಯಾವ ಥರ ಮಾಡ್ತೀವಿ ಆ ಥರ ಮಾಡಿಕೊಂಡು ಇದನ್ನು ಈ ಥರ ಮಾಡ್ಕೊಂಬಿಟ್ರೆ ಆಯಿತು. ನೀಟಾಗಿ ಚಪಾತಿ ಲಟ್ಟಿಸ್ಕೊಂಡ್ರೆ ಆಯಿತು. ಈ ಥರ ನಾವು ಹಿಟ್ಟು ಹಚ್ಕೊಂಡು ಸ್ವಲ್ಪ ಆದಷ್ಟು ದಪ್ಪನೇ ಮಾಡಿಕೊಳ್ರಿ. ನೀವು ಭಾಳ ತೆಳ್ಳಗೆ ಮಾಡ್ಕೊಂಡ್ರೆ ಮತ್ತೆ ಸ್ಪ್ರೆಡ್ ಆಗಿಬಿಡ್ತವೆ. ಈ ಥರ ಸೈಡಿಗೆಲ್ಲ ಸ್ಪ್ರೆಡ್ ಆಗಿಬಿಡ್ತತೆ. ಅದಕ್ಕಂತ ಸ್ವಲ್ಪ ದಪ್ಪನೇ ಮಾಡ್ಕೊಂಡಿರಿ. ಈ ಥರ ಆದಷ್ಟು ಸ್ಪ್ರೆಡ್ ಆಗಲಾರ್ದಂಗೆ ನೋಡ್ಕೊಳ್ರಿ. ನೀವು ಈ ಥರನಾದರೂ ಮಾಡ್ಕೊಳ್ರಿ, ಇಲ್ಲಾಂದರೆ ನಾನು ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ, ಆ ಥರನಾದರೂ ಮಾಡಿರಿ. ಈಗ ಇದನ್ನು ಬೇಯಿಸ್ಕೊಳೋಣ. ನೀವು ಆ ಥರ ಮಾಡಿದರೆ ಸ್ಪ್ರೆಡ್ ಆಗುತ್ತೆ ಅನಿಸಿದ್ರೆ ಈ ಥರ ನೀವು ಸಣ್ಣದಾಗಿ ಚಪಾತಿ ಉಳ್ಳಿನ ಹರ್ಕೊಂಡು ಚಪಾತಿ ಮಾಡ್ಕೊಳ್ರಿ. ಈ ಥರ ನೀವು 2 ಚಪಾತಿ ಮಾಡಿಕೊಂಡು ಇದಕ್ಕೆ ನೀವು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆ ಥರನೂ ನೀವು ಬೆನೆಸ್ಕೋಬೋದು. ಅದಂತೂ ನಿಮ್ಗೆ ಎಲ್ಲಿನೂ ಸ್ಪ್ರೆಡ್ ಆಗಲ್ಲ, ನೀಟಾಗಿ ಬರುತ್ತೆ. ಈ ಥರ ನೀವು ನೀಟಾಗಿ ತೆಳ್ಳಗೆ ಚಪಾತಿ ಮಾಡಿಕೊಳ್ರಿ. ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ನೋಡಿಕೊಂಡು ನೀವು ಮಾಡಿಕೊಂಡು ಈ ಥರ ಚಪಾತಿನ ಮಾಡಿರಿ. ಈ ಥರ ಮಾಡಿಕೊಳ್ರಿ. ತೋರಿಸ್ತೀನಿ ನಾನು ಯಾವ ಥರ ನಿಮಗೆ ಇದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಕ್ಲೋಸ್ ಮಾಡೋದಂತ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಇವನ್ನ. ನೀವು ಬಾಕ್ಸಿಗೆ ಕಟ್ಟಿದರೆ ಬಾಕ್ಸ್ ಅಂತೂ ಮಕ್ಕಳು ಹಂಗೆ ತರಲ್ಲ, ಖಾಲಿ ಮಾಡಿಕೊಂಡೇ ಬರ್ತಾರೆ. ಈ ಥರ ನಾವು ಮಾಡಿದ ಮೇಲೆ ಈ ಉಂಡೆಗಳನ್ನ ತೊಗೊಂಡು ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಳ್ರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡಿರಿ. ಈ ಥರ ಮಾಡಿದರೆ ಎಲ್ಲ ಕಡೆನೂ ಈ ಪಲ್ಯನ ಹರಡುತ್ತಾ, ಚಪಾತಿನೂ ಚೆನ್ನಾಗಿ ಅನ್ನಿಸ್ತಾವ. ಈ ಥರ ನಾವು ಎಲ್ಲ ಕಡೆನೂ ಚಪಾತಿನ ಈ ಥರ ಪಲ್ಯನ ಹಚ್ಕೊಂಡು ಇದಕ್ಕೆ ಮೇಲ್ಗಡೆ ಈ ಥರ ಚಪಾತಿ ಹಾಕಿ ಕ್ಲೋಸ್ ಮಾಡ್ಕೊಂಬಿಡ್ರಿ. ಆದಷ್ಟು ನೀವು ಒಂದು ವೇಳೆ ಸಣ್ಣದಾದ್ರೂ ಇದನ್ನು ಈ ಥರ ಹಿಂಗೆ ಎಳೆದು ಕ್ಲೋಸ್ ಮಾಡಿಕೊಂಡ್ರು ಚೆನ್ನಾಗಿ ಆಗುತ್ತೆ. ಒಂದು ಸಲ ಕೈಯಿಂದ ಈ ಥರ ತಟ್ಕೊಂಡ್ರಿ. ಆಯಿತು, ರೆಡಿ ಆಯಿತು. ಈಗ ಇದನ್ನು ಬೇಯಿಸ್ಕೊಳಂಬ್ರಿ. ಹಂಚು ಚೆನ್ನಾಗಿ ಕಾಗುತ್ತೆ. ಈಗ ಈ ಥರ ಹಾಕಿ ಇದಕ್ಕೆ ಸುತ್ತ ಎಲ್ಲ ಕಡೆನೂ ಎಣ್ಣೆನ ಹಾಕ್ಕೊಳ್ರಿ. ಈ ಥರ ನೀಟಾಗಿ ಬೆನೆಸ್ಕೊಂಬಿಡ್ರಿ. ಚೆನ್ನಾಗಿ ಬೇಯಿಸ್ರಿ ಇದನ್ನು. ಎಲ್ಲ ಕಡೆನೂ ಚೆನ್ನಾಗಿ ಬೇಯಲಿ. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಮೇಲೆ. ಈ ಥರ ಮಾಡಿಕೊಂಡು ನೀವು ಎಲ್ಲ ಕಡೆನೂ ನೀಟಾಗಿ ಕ್ಲೋಸ್ ಆಗುತ್ತೆ ಮತ್ತು ಸ್ಪ್ರೆಡ್ ಆಗಲ್ಲ. ತಿನ್ನೋಕ್ಕೂ ಭಾಳ ಚೆನ್ನಾಗಿ ಅನಿಸುತ್ತೆ. ಬೇರೆ ಬೇರೆ ಪದ್ರ ಬಿಟ್ಕೊಡ್ತಾವೆ ಎರಡು.
ಸ್ವಲ್ಪ ಹಿಂಗೆ ಈ ಕಡೆ ದಂಡಿನ ಹೊರ್ಕೊಳ್ರಿ, ಚೆನ್ನಾಗಿ ಬೇಯ್ತಾವ. ನೋಡ್ರಿ ಎಷ್ಟು ಚೆನ್ನಾಗಿ ಆಲೂ ಪರೋಟ ರೆಡಿ ಆಯ್ತಂತ. ಈಗ ಇದನ್ನು ತಗೊಂಬಿಡಣ್ರಿ ಒಂದು ಪ್ಲೇಟಿಗೆ.